ಏನು ಹೊಟ್ಟೆ ತುಂಬ ಯಾವ ಬಾಯ ಬೆಳೆ ಎಲ್ಲೆಲ್ಲಿ ಬಾಯ ಬೆಳೆ ಮಾತಿನ ನಾವು ಮಾತಾಡುವಂತ ಮಾತಿನ ಬೆಳೆ ಫಲ ಅದರ ಫಲ ಬೆಳೆ ಹೊಟ್ಟೆ ತುಂಬ ಉಣ್ಣುವನು ತನ್ನ ತುಟಿಗಳ ಫಲವನ್ನು ಸಾಕಾದ ಅದನ್ನ ಮಾತಾಡುವಾಗ ತುಂಬಾ ಜಾಗ್ರತೆ ಆಗಿರಬೇಕು, ತುಂಬಾ ಕೇರ್ಫುಲ್ ಆಗಿರಬೇಕು. ಅಯ್ಯೋ ನಾನು ವೈದ್ಯರ ಬಳಿಯೋದು ಈ ರಿಪೋರ್ಟ್ ಬಂತಲ್ಲ, ನಾನು ಇನ್ನು ಸಾಯ್ತಾನಂತೆ, 3rd ಸ್ಟೇಜ್ ಅಂತೆ, 2nd ಸ್ಟೇಜ್ ಅಂತೆ, 4th ಸ್ಟೇಜ್ ಅಂತೆ, ಸ್ವಲ್ಪ ದಿವಸ ಮಾತ್ರ ಉಳಿಯುವುದಂತೆ, ಈ ರೋಗ ಗುಣ ಆಗುವುದಿಲ್ಲ, ಅದನ್ನೇ ಮಾತಾಡ್ತಿರ್ತೇವೆ ನಾವು. ಒಂದು ವಿಷಯ ನಿಮ್ಗೆ ಹೇಳಿಕ್ಕೆ ಇಷ್ಟಪಡ್ತೇನೆ, ದುರಾತ್ಮಗಳು ನಮ್ಮ ಶರೀರದಲ್ಲಿ ಅವಕಾಶ ಪಡ್ಕೊಂಡು ಬರುವುದು ನಮ್ಮ ಅನುಮತಿಯಿಂದ. ಎಲ್ಲರ ಶರೀರದಲ್ಲಿ ಸೈತಾನ ದುರಾತ್ಮಗಳು ಆಕ್ರಮಣ ಮಾಡ್ಲಿಕ್ಕೆ ಆಗಲ್ಲ, ಅನುಮತಿ ಕೊಟ್ಟರೆ ಮಾತ್ರ. ದೇವರಿಗೂ ಅನುಮತಿ ಕೊಡ್ಬೇಕಾಗ್ತದೆ ನಾವು, ಸೈತಾನಿಗೂ ಅನುಮತಿ ಸೈತಾನಿಗೆ ಹೇಗೆ ಅನುಮತಿ ಕೊಡ್ತೇವೆ ನಾವು? ನಮ್ಮ ಮಾತುಗಳ ಮೂಲಕ, ನಕಾರಾತ್ಮಕವಾದ ಮಾತುಗಳು, ಮರಣದ ಕುರಿತು ಮಾತಾಡಿದರೆ ದುರಾತ್ಮಗಳು ಬಂದು ಆಕ್ರಮಣ ಮಾಡ್ತವೆ. ಇವನು ಮಾತಾಡಿದ ನಮಗೆ ಸಂಬಂಧಪಟ್ಟದ್ದು, ಮರಣದ ಕುರಿತು ಮಾತಾಡ್ತಾ ಇದ್ದಾನೆ, ರೋಗದ ಕುರಿತು ಮಾತಾಡ್ತಾ ಇದ್ದಾನೆ, ಆದ ಕಾರಣ ನಾವು ಈಗ ಆಕ್ರಮಣ ಮಾಡೋಣ, ರೋಗ ಉತ್ಪತ್ತಿ ಮಾಡೋಣ, ಮರಣ ಉಂಟು ಮಾಡೋಣ. ಆದ ಕಾರಣ ನಾವು ಮಾತ್ರ ತುಂಬಾ ಕೇರ್ಫುಲ್. ಯಾವಾಗ ಒಂದು ವೇಳೆ ಏನೇ ರಿಪೋರ್ಟ್ ಇರಲಿ, ಭಯ ಪಡುವಂತ ಅವಶ್ಯಕತೆ ಇಲ್ಲ. ನಾನು ಈಗ ವಾಕ್ಯದ ಕಡೆಗೆ ಹೋಗ್ತೇನೆ, ನಾನು ಅಲ್ಲಿ ನಿಮಗೆ ಕರೆಕ್ಟ್ ಆಗಿ ನಾನು ಅದರ ವಿಷಯ ತಿಳಿಸ್ತೇನೆ. ಓಕೆ, ಮುಂದೆ 20